ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೋಡ್ಬೋದು, ಯಾರೇ ಒಬ್ಬರು ನಿಮಗೆ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ತಪ್ಪದೆ ಎಲ್ಲ ಸುದ್ದಿಗಳನ್ನ ನೋಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಹೇಳಬಹುದೇನೆಂದರೆ, ಹಿಂದಿನ ವರ್ಷ ನಮ್ಮ ಇಡೀ ದೇಶದಲ್ಲೇ, ನಮ್ಮ ಭಾರತ ದೇಶದಲ್ಲೇ ಸುಮಾರು ಅಂದರೆ 80% ರಾಜ್ಯಗಳಿಗೆ, ಜಿಲ್ಲೆಗಳಿಗೆ ಮಳೆನೇ ಇಲ್ಲ. ಹಾಗಾಗಿ ತುಂಬಾ ನೀರಾವರಿ ಸಮಸ್ಯೆ ತುಂಬಾ ಇತ್ತು. ನೀರಿನ ಸಮಸ್ಯೆ ತುಂಬ ಇದೆ. ರೈತರು ಸಂಕಷ್ಟಕ್ಕೆ ಬಂದಿದ್ದರು. ವ್ಯವಸಾಯ ಮಾಡೋಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ನೀರು ಇಲ್ಲದೆ ಸುಮಾರು ಎಲ್ಲ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಬರಗಾಲ ಬಂದುಬಿಟ್ಟಿತ್ತು. ಆರ್ಥಿಕ ಸಂಕಷ್ಟ ತುಂಬ ಬಿದ್ದಿದ್ರು ರೈತರು. ಆದರೆ ಈ ವರ್ಷ ಅತಿ ಹೆಚ್ಚು ಮಳೆ ಬರ್ತಾಯಿದೆ. ಎಲ್ಲ ಕೆರೆ ಕುಂಟೆಗಳು, ನದಿಗಳು, ಡ್ಯಾಮ್ಗೆಲ್ಲ ತುಂಬ ರೀತಿಯಲ್ಲಿ ಮಳೆ ಬರುತ್ತೆ. 100% ಮಳೆ ಬಂದೇ ಬರುತ್ತೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ದೇಶದ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬರ್ತಾಯಿದೆ. ಹವಾಮಾನ ಇಲಾಖೆ ಪ್ರಕಾರ ಇನ್ನೂ 3 ದಿನ ಅತಿ ಹೆಚ್ಚು ಮಳೆ ಇದೆ. ನೋಡಿ, ಈಗಾಗಲೇ ಕೇರಳದಲ್ಲಿ ಜಾಸ್ತಿ ಮಳೆಯಾಗಿದೆ, ತುಂಬ ಮಳೆಯಾಗಿದೆ. ನದಿಗಳು, ಕೆರೆ ಕಾಲುವೆಗಳು ಹರಿತಿದೆ. ಅದೇ ರೀತಿ ತಮಿಳುನಾಡಲ್ಲಂತೂ ತುಂಬಾ ಮಳೆ. ಪ್ರವಾಸೋದ್ಯಮಗಳಲ್ಲೆಲ್ಲ ಪ್ರವಾಸಿಗಳು ಹೋಗೋಕ್ಕೆ ಆಗಲ್ಲ, ದೇವಸ್ಥಾನಗಳಿಗೆ ಹೆಜ್ಜೆ ಇಡೋಕ್ಕೆ ಆಗಲ್ಲ. ಆ ರೀತಿ ತಮಿಳುನಾಡಲ್ಲಿ ಬೀಳ್ತಿದೆ, ಇನ್ನು ಆಂಧ್ರದಲ್ಲಿ ಬೀಳ್ತಿದೆ. ಇನ್ನು ಕರ್ನಾಟಕಕ್ಕೆ ಬಂದರೆ, ಕರ್ನಾಟಕದಲ್ಲಿ ಚಿತ್ರದುರ್ಗ ಅಂತೂ ತುಂಬಿ ಹರಿತಿದೆ ಊರೇ. ಇನ್ನು ಶಿವಮೊಗ್ಗದಲ್ಲಿ ಕೂಡ ತುಂಬಾ ಮಳೆ ಇದೆ. ಮಂಡ್ಯದಲ್ಲಿ ಜಾಸ್ತಿ ಮಳೆ ಇದೆ. ನಿನ್ನೆ ಅಂತೂ ತುಮಕೂರಲ್ಲಿ ಅತಿ ಹೆಚ್ಚು ಮಳೆ. ಇನ್ನು ಬೆಂಗಳೂರು ನಗರದಲ್ಲಿ ತುಂಬಾ ಮಳೆ ಆಗಿದೆ. ಹಾಗಾಗಿ ನೋಡಿ, ಇವತ್ತು ಶಿವಮೊಗ್ಗದಲ್ಲಿ ಒಂದು ಮದುವೆಯಲ್ಲಿ ಅಡುಗೆ ಮಾಡೋಕ್ಕೂ ತುಂಬ ಸಮಸ್ಯೆ ಆಗಿ, ಅಡುಗೆ ಮನೆಯಲ್ಲಿ ನೀರು ನುಗ್ಗಿಬಿಟ್ಟು ಅಲ್ಲಿ ತುಂಬ ಸಮಸ್ಯೆ, ಊಟದ ಸಮಸ್ಯೆ ಉಂಟಾಗಿತ್ತು. ಈ ರೀತಿ ಇಡೀ ರಾಜ್ಯದಲ್ಲಿ ಮತ್ತು ತುಂಬ ಜಾಸ್ತಿ ಮಳೆ ಆಗಿದೆ. ಹಾಗೆ ಇನ್ನು 3 ದಿನ ತುಂಬ ಜಾಸ್ತಿ ಮಳೆ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಗಳು, ರಾಮನಗರ, ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ ಮತ್ತು ಶಿವಮೊಗ್ಗ, ಚಿಕ್ಕಮಗಳೂರು, ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ಹಾಗಾಗಿ ತಾವೆಲ್ಲ ಯಾರೆಲ್ಲ ಆಚೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ, ಕೆಲವೊಂದು ಹೆಣ್ಮಕ್ಳು ಈಗಾಗಲೇ ಹಿಂದೆ ಕೆಲವೊಂದು ದೇವಸ್ಥಾನಗಳಿಗಾಗ್ಬೋದು, ಮತ್ತು ಅವರ ಸ್ನೇಹಿತರ ಮನೆಗಳಾಗ್ಬೋದು, ನೆಂಟರ ಮನೆಗಳಾಗಂತ ಓಡಾಡ್ತಿರ್ತೀರ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ, ಇಲ್ಲ ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ. ಅವೆಲ್ಲ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಒಂದು 4 ದಿನ. ಹಾಗಾಗಿ ತುಂಬ ಜಾಸ್ತಿ ಮಳೆ ಇದೆ. ಮಳೆಯಲ್ಲಿ ಹೋಗ್ಬಿಟ್ಟು ಸಿಕ್ಕಿಕೊಂಡು ಸಮಸ್ಯೆಗಳು, ಆರೋಗ್ಯ ಕೆಡಿಸೋಕ್ಕಿಂತ ಆರಾಮಾಗಿ ಮನೆಯಲ್ಲಿ ಒಳ್ಳೆ ಬಿಸಿ ಬಿಸಿ ಪದಾರ್ಥಗಳನ್ನು ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಆರಾಮಾಗಿ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸುದ್ದಿ ಮಾಡಿರೋ ವಿಷಯ ಇಷ್ಟೇ. ತುಂಬ ಜಾಸ್ತಿ ಮಳೆ ಇದೆ. 3-4 ದಿವಸ, ಇನ್ನು 3-4 ದಿವಸ ತುಂಬ ಜಾಸ್ತಿ ಮಳೆ ಇದೆ. ನೀವು ಏನಾದರೂ ಆಚೆ ಹೋಗೋ ಕಾರ್ಯಕ್ರಮಗಳು ಇಟ್ಕೊಂಡಿದ್ರೆ ದಯಮಾಡಿ ಸಮಯದ ವರ್ಗಾವಣೆ ಮಾಡ್ಕೊಳ್ಳಿ. ಮಳೆ ಎಲ್ಲ ನಿಂತೋದ್ಮೇಲೆ ನಾನು ಸುದ್ದಿಯಿಂದ ತಿಳಿಸ್ಕೊಡ್ತೀನಿ. ಮಳೆ ಎಲ್ಲ ಆರಾಮಾಗಿದೆ, ಇನ್ನೂ 2-3 ದಿನ ಅಂತ ಹೇಳಿದಾಗ ಆರಾಮಾಗಿ ನೀವು ಓಡಾಡಿ ಅಂತ ಹೇಳ್ತಾ, ಈ ಸಮಯದಲ್ಲಿ ಸರಿ ಇಲ್ಲ ಆಚೆ ಓಡಾಡೋದು ಅಂತ ಹೇಳ್ತಾ, ಈ ಸುದ್ದಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಅಂದರೆ ಪಾಪ ಅವರು ಕೂಡ ತುಂಬ ಆಚೆ ಹೋಗೋದು, ಧರ್ಮಸ್ಥಳಕ್ಕೆ ಅಂತ ಹೇಳಿ, ತಿರುಪತಿಗೆ ಅಂತ ಹೇಳಿ ಹೋಗೋದು, ಅಲ್ಲೆಲ್ಲ ಮತ್ತೆ ಬಸ್ಸುಗಳ ಸಮಸ್ಯೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ, ಊಟದ ಸಮಸ್ಯೆ, ಒದ್ದಾಡೋದು ಬೇಡ ಅಲ್ವಾ. ಈ ಚಾನಲ್ ಮಾಡಿರೋದೇ ನಿಮ್ಮ ಸಂರಕ್ಷಣೆಗಾಗಿ, ನಿಮ್ಮ ಒಳ್ಳೇದು ಬಯಸೋದಕ್ಕೆ ಅಂತ ಹೇಳ್ತಾ, ನೀವು ಕನಿಷ್ಠ ನನಗೆ ಇಷ್ಟ ಆಗೋದು 10 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಯಾಕಂದರೆ ಈಗಾಗಲೇ ತುಂಬ ಜನ ಕಷ್ಟಕ್ಕೆ ಸಿಲುಕಿದ್ದಾರೆ. ಅಲ್ಲೋಗಿ ಇಲ್ಲೋಗಿ ಅಲ್ಲೇ ನಿಂತುಬಿಟ್ಟು ಬಸ್ ಇಲ್ಲ, ಅಲ್ಲಿ ಹೋಗಿದ್ದಾರೆ. ನಮ್ಮ ಅಕ್ಕ ಅಲ್ಲಿ ಹೋಗಿದ್ದಾರೆ ಸರ್, ನಮ್ಮ ಭಾವ ಅವರಲ್ಲಿ ಹೋಗಿದ್ದಾರೆ ಸರ್, ಬಸ್ಗಳಿಲ್ವಂತೆ, ಮಳೆ ಜಾಸ್ತಿ ಅಂತೆ, ಹೇಗೆ ಅಂತ ಅವ್ರು ಬರೋರ್ಗು ಮನೆ ಕಡೆ ಮಕ್ಕಳು, ಅಪ್ಪ ಅಮ್ಮ ಕಾಯ್ಕೊಂಡಿರೋದು, ಭಯ ಬೀಳೋದು ಬೇಡ ಅಂತ ಹೇಳ್ತಾ ಈ ಸುದ್ದಿ ಸುಮಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳಿ ನಮಸ್ಕಾರ, ಧನ್ಯವಾದಗಳು.